ರಾಜ್ಯದಲ್ಲಿ ಸರ್ಕಾರ ಇದೆಯಾ, ಗೃಹ ಇಲಾಖೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋದನ್ನು ಸರ್ಕಾರವೇ ಯೋಚನೆ ಮಾಡಬೇಕಾಗಿದೆ. ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಇಡೀ ರಾಜ್ಯಾದ್ಯಂತ ಸಾಲಗಾರರಿಗೆ ಕಾಟವನ್ನು ಕೊಡ್ತಿದ್ದಾರೆ. ಅನೇಕರು ಊರನ್ನೇ ಬಿಡ್ತಿದ್ದಾರೆ. ಈ ಸರ್ಕಾರ ಇದೆಯಾ? ಪೊಲೀಸ್ ವ್ಯವಸ್ಥೆ ಸರಿಯಾಗಿದೆಯಾ? ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ವ್ಯಕ್ತಿ ಒಬ್ಬರು ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಒಡಮೂಡುತ್ತೆ. ಹಾಡು ಹಾಗಲೇ ರಾಬ್ರಿ ಆಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಸ್ಥಳಕ್ಕೆ ಹೋಗ್ತಾರೆ, ಅವರು ಹೋದ 10 ನಿಮಿಷದಲ್ಲಿ ಒಂದು ರಾಬ್ರಿ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ದರೋಡೆಕೋರರಿಗಿರ್ತಕ್ಕಂಥ ಭಯ ಇಲ್ಲಿ ಅರ್ಥ ಆಗುತ್ತೆ. ಬೀದರ್ನಲ್ಲಿ ದರೋಡೆ ಆಗುತ್ತೆ, ರೋಡ್ ರಾಬ್ರಿ ಆಗುತ್ತೆ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ಆಗುತ್ತೆ. ಒಟ್ಟು 7,80,000 ಕಿರುಕುಳದ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕಿರುಕುಳಕ್ಕೆ ಒಳಗಾದವರು ಪತ್ರವನ್ನು ಬರೆದಿದ್ದಾರೆ. ಬಾಗಲಕೋಟೆ, ಬೀದರ್, ಮಂಡ್ಯ, ಮೈಸೂರು, ಮುಖ್ಯಮಂತ್ರಿ ತವರೂರು, ವರ್ಣಾದಲ್ಲೂ ಕೂಡ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಚಾಮರಾಜನಗರದಲ್ಲಿ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಕೊಡಗಿನಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಜಾಪುರದಲ್ಲಿ ಮನೆಯಲ್ಲಿ ಈಗ ಕಾವಲು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ದರೋಡೆಕೋರರ ಅಟ್ಟಹಾಸ ಮುಂದುವರೆದಿದೆ. ಪೊಲೀಸ್ ವ್ಯವಸ್ಥೆ ಮಾತ್ರ ನಿದ್ರೆ ಮಾಡ್ತಿದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದೆಯಾ, ಗೃಹ ಇಲಾಖೆ ಇದೆಯಾ, ಈ ಸರ್ಕಾರ ಇದೆಯಾ, ಈ ಎಲ್ಲದರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಕಿರುಕುಳ ಆಗ್ತಿದೆ. ಅನೇಕ ಹೆಣ್ಣು ಮಕ್ಕಳು ಇವತ್ತು ತಾಳಿಯನ್ನು ಗೃಹ ಸಚಿವರಿಗೆ ಪೋಸ್ಟ್ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡ್ತಿದ್ದಾರೆ. ನಾನು ಮಹಿಳೆಯರನ್ನ ಮೊದಲು ಮಾತನಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಮ್ಮ ಅವರು ನಮ್ಮ ಮುಂದೆ ಇದ್ದಾರೆ. ಜಯಮ್ಮರೇ, ಈ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿದೆಯಾ? ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಹಾಡು ಹಗಲೇ ಆಗ್ತಾ ಇರ್ತಕ್ಕಂಥ ರಾಬರಿ ಮತ್ತು ಹೆಣ್ಮಕ್ಳಿಗೆ ಮೈಕ್ರೋ ಫೈನಾನ್ಸ್ ಏನಿದೆ ಇದರ ಕಂಡೀಷನ್ಸ್ಗಳನ್ನು ಸರ್ಕಾರನೇ ಕೊಡ್ತಾ ಇರ್ತಕ್ಕಂಥದ್ದು. ವಾರಕ್ಕೆ ಇದೆಲ್ಲ ಕಟ್ಟೋವಂಥ ಇದರಿಂದ ಸಾಲವನ್ನು ಕೊಟ್ಟರೆ ಅಲ್ಲಿ ಎಷ್ಟು ಕಟ್ಟೋದಕ್ಕೆ ಆಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡದೆ ಕೊಡ್ತಾ ಇದ್ದಾರೆ. ಈ ಸುವ್ಯವಸ್ಥೆ ಖಂಡಿತ ಸರಿ ಇಲ್ಲ. ಇದೆಯಾ ಅಂತ ನಾವು ಪ್ರಶ್ನೆ ಮಾಡೋಕ್ಕೆ ಇವತ್ತು ತಮ್ಮ ಜೊತೆ ಮಾತಾಡೋವಾಗಿದೆ. ಇದನ್ನು ಕಂಡೀಷನ್ ಮಾಡಬೇಕು. ಮೈಕ್ರೋ ಫೈನಾನ್ಸ್ ದಂಧೆಯನ್ನು ಪರಿಶೀಲನೆ ಮಾಡಬೇಕು ಸರ್ಕಾರ. 7,80,000 ಜನರು ನಮಗೆ ಕಿರುಕುಳ ಆಗುತ್ತೆ ಅಂತ ದೂರು ಕೊಡ್ತಾರೆ. ಅಂದರೆ ಪೊಲೀಸ್ ವ್ಯವಸ್ಥೆ ಇದೆಯಾ? ಗೃಹ ಸಚಿವರು ಏನು ಮಾಡ್ತಾರೆ? ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕಾಂಗ್ರೆಸ್ನ ಗೆಳೆಯರಿದೆ, ಅವರು ಡಿಪೆಂಡ್ ಮಾಡ್ಕೊತಾರೆ, ನಮ್ದು ಹಂಗೆ, BJP ಕಾಲದಲ್ಲಿ ಹಾಗೆ ಅಂತ ಹೇಳ್ತಾರೆ. ಆದರೆ ಏನ್ರಿ ಇದು ವ್ಯವಸ್ಥೆ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಹಿಳೆಯರ ಪರವಾಗಿ ತಾವು ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾವು ಅವರಿಗೆ ಮಹಿಳೆಯರ ಪರವಾಗಿ ಮೊದಲು ಈ ಮೈಕ್ರೋ ಫೈನಾನ್ಸ್ ಆಗಿರ್ತಕ್ಕಂಥ ದಂಧೆಯನ್ನು ಮೊದಲು ಪರಿಶೀಲನೆ ಮಾಡಿ ಆ ಹೆಣ್ಣುಮಕ್ಳಿಗೆ ಬದುಕೋದಕ್ಕೆ ಅವರು ಏನು ಬಡ್ಡಿ ಕಟ್ತಾ ಇದ್ದಾರೆ, ಸಾಲ ತೊಗೊಂಡಿದ್ದಾರೆ, ಸಮಯಾವಕಾಶ ಕೊಡ್ತಾ ಇಲ್ಲ. 2 ತಿಂಗಳಲ್ಲಿ 10,000 ಕಟ್ಟಬೇಕು, 1 ವಾರಕ್ಕೆ 1,000 ಕಟ್ಟಬೇಕು. ಎಲ್ಲಿದೆ ಆದಾಯ? ಈ ಆದಾಯ ನೋಡ್ಕೊಂಡು ಸಾಲ ಕೊಡಬೇಕು. ಯಾರೋ ದೊಡ್ಡವನಾಗಿ ಈ ಬಡವರಿಗೆ ಹೋಗಿ ಸಾಲ ಕೊಟ್ಟು ಅವರು ಸಾಯೋ ಪರಿಸ್ಥಿತಿ ತರೋದನ್ನ ನಿಲ್ಲಿಸಬೇಕು ಪರಮೇಶ್ವರ್ ಅವರು. ಮತ್ತೇನು ಕಾನೂನು ಸುವ್ಯವಸ್ಥೆಯಲ್ಲಿ ಪೊಲೀಸು ಇಲಾಖೆ ಏನಿದೆ ಆ ಭಯನೇ ಇಲ್ಲದೆ ಇವತ್ತು ರಾಬರಿ ಆಗ್ತಾ ಇರೋದನ್ನ ಮೊದಲು ಕೈ ಎತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು BJPಯ ಹಿರಿಯ ನಾಯಕರು ಮತ್ತು ವಕ್ತಾರಾಗಿರ್ತಕ್ಕಂಥ ಅಶೋಕ್ ರವರನ್ನು ಮಾತನಾಡಿಸ್ತೀನಿ. ಅಶೋಕ್ ರವರೇ, ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಬೇಸತ್ತಿದ್ದಾರೆ. ಇದೊಂಥರ ಸಮೂಹ ಸನ್ನಿತರ ಆಗ್ತಿದೆ, ರಾಜ್ಯಾದ್ಯಂತ ಹರಡುತ್ತಿದೆ. ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಅಂದರೆ ಸರ್ಕಾರ ಪೊಲೀಸ್ ವ್ಯವಸ್ಥೆ ಯಾವ ರೀತಿ, ಗೃಹ ಸಚಿವರು ಯಾವ ರೀತಿ ಅವರ ಕಾರ್ಯಶೈಲಿ ಇದೆ, ಮುಖ್ಯಮಂತ್ರಿಗಳ ಕಾರ್ಯಶೈಲಿ ಯಾವ ರೀತಿ ಇದೆ ಅನ್ನೋದು ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ನೋಡಿ, ಒಂದು ಅತ್ಯಂತ ಪ್ರಮುಖವಾದಂಥದ್ದು, ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಸಚಿವರು ಆಗಿ ಪರಮೇಶ್ವರ್ ಅವರು ಅಧಿಕಾರ ವಹಿಸ್ಕೊಂಡ ಮೇಲಿಂದ ಏನೇನಾಗಿದೆ ಒಂದು ಸಣ್ಣ ಲಿಸ್ಟು ದಯಮಾಡಿ ಹೇಳಿ. ಕಾಂಗ್ರೆಸ್ ಗೆಳೆಯರು ಕೇಳಿಸ್ಕೋಬೇಕು. ರಘು ದೊಡ್ಡೇರಿಯವರೇ, ದರ್ಶನ್, ನಿಮ್ಮ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ? ಬೆಂಗಳೂರಲ್ಲಿ ಯಾವ ಮಟ್ಟ ರಿಯಲ್ ಎಸ್ಟೇಟ್ DCPಗಳು ಮಾಡ್ತಾರೆ, ACPಗಳು ಮಾಡ್ತಾರೆ, ದೇವನಹಳ್ಳಿಲಿ ಯಾವ್ಯಾವ DCPಗಳು ಏನೇನು ಲ್ಯಾಂಡ್ ವ್ಯವಹಾರ ಮಾಡ್ತಾರೆ, ಲಿಟಿಗೇಷನ್ ವ್ಯವಹಾರ ಮಾಡ್ತಾರೆ, ಅದನ್ನು ಬಿಟ್ಟು ಜನರ ಕಷ್ಟಕ್ಕೆ ಹೋಗೋಕ್ಕೆ ಸ್ವಲ್ಪ ಹೇಳ್ತಾರೆ. ಅಶೋಕ್ ಗೌಡ್ರು ಕೇಳ್ಕೊಳ್ಳಿ. ನಿಮ್ಮ ಈಸ್ಟ್ DCP ಏನು ಮಾಡ್ತಾರೆ, ಆಯಿತಾ? ದೇವನಹಳ್ಳಿ ACP ಏನು ಮಾಡ್ತಾರೆ ಎಲ್ಲ ನಮ್ಗೆ ಗೊತ್ತುಂಟು ಚೆನ್ನಾಗಿ. ಎಲ್ಲ ನಿಮ್ಮ ದಂಧೆ ಎಲ್ಲ ಗೊತ್ತು. ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಲ್ಯಾಂಡ್ ಮಾಫಿಯಾ ಮಾಡ್ತಿರಲ್ಲ, ನಿಮ್ಮ ಮಾನ ಹರಾಜಾಗ್ತಾರೆ. ಈಗ ನೋಡಿ, ಮೊದಲಿಗೆ ಈ ಸರ್ಕಾರ ಅಧಿಕಾರ ವಹಿಸ್ಕೊಂಡ್ಮೇಲೆ 50ಕ್ಕೂ ಹೆಚ್ಚು ಮಹಿಳೆಯರು ಕೊಲೆ ಆಗಿದೆ ಮತ್ತು ಅನೇಕ ರೇಪ್ಗಳಾಗಿದೆ ಮಹಿಳೆಯರ ಮೇಲೆ. ಅದು ಒಂದು ದೌರ್ಜನ್ಯ ಆದರೆ 2,400 ರೈತರು ಆತ್ಮಹತ್ಯೆಯೂ ಸಹ ಆಗಿದೆ. ಅದೊಂದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಬರೋದಾದರೆ ಅನೇಕ ಕಡೆ ದರೋಡೆಗಳಾಗ್ತಿದೆ, ಅನೇಕ ಕಡೆ ಬ್ಯಾಂಕ್ ರಾಬರಿ ಆಗ್ತಿದೆ. ಆಮೇಲೆ ಅಗಲದಲ್ಲಿ ಚೈನ್ಗಳನ್ನ ಕಿತ್ಕೊಂಡು ಹೆಣ್ಮಕ್ಳಿಗೆ ಹೋಗ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಕರೆದಾಗ ಗೃಹ ಸಚಿವರು ಹೇಳ್ತಾರೆ, ಒಂದು ನಿಮಿಷ ಗೃಹ ಸಚಿವರು ಹೇಳ್ತಾರೆ ಇದು ಸಣ್ಣ ಆ ರೀತಿ ಕರೆದೇ ಇಲ್ಲ ಅಂತೇಳಿ. ಯಾವುದೋ ಒಂದು ಕಡೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅದು ಸಣ್ಣ ವಿಚಾರ,
ಅದು ನೆಗ್ಲಿಜೆನ್ಸಿಂದ ಆಗಿರ್ತಕ್ಕಂಥದ್ದು. ಈ ರೀತಿಯ ಹೇಳಿಕೆಗಳನ್ನ ಗೃಹ ಸಚಿವರು ಕೊಡ್ತಾರೆ. ಇದೆಲ್ಲ ಹೇಳಿಕೆಗಳ ಜೊತೆಗೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಮೈಕ್ರೋ ಫೈನಾನ್ಸ್ ನಾನು ಅದನ್ನು ತಪ್ಪಾಗಿ ಮೈಕ್ರೋ ಫೈನಾನ್ಸ್ ಅನ್ನೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಆ ಮೈಕ್ರೋ ಫೈನಾನ್ಸ್ ಅದು ಖಾಸಗಿ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ಗೆ RBI ಲಿಮಿಟ್ ಇರ್ತದೆ. ಯಾವ್ಯಾವ ಕಂಪ್ನಿಗಳು ರಿಜಿಸ್ಟರ್ ಆಗಿರ್ತವೆ ಅದು 18% ಒಳಗಡೆ ಕೊಡಬೇಕು. ಸಾಮೂಹಿಕ ಫಂಡಿಂಗ್ ಮಾತ್ರ ಮಾಡಬೇಕು. ನೀವು ಅಕಸ್ಮಾತ್ ಏನಾದ್ರು ನಾನೇನಾದರೂ ವೈಲೇಟ್ ಮಾಡಿದ್ರೆ ನನ್ನ ಸ್ನೇಹಿತರದ್ದು ಏನು ಗ್ರೂಪಲ್ಲಿ ಇರ್ತಾರೆ ಅವ್ರು ಕೊಡಬೇಕಾಗ್ತದೆ. ಅದರಿಂದಾಗಿ ಮೈಕ್ರೋ ಫೈನಾನ್ಸ್ ಅನ್ನೋದು ಬೇಡ, ಖಾಸಗಿ ಫೈನಾನ್ಸ್. ಖಾಸಗಿ ಫೈನಾನ್ಸ್ಗೆ ಫಾರ್ಮುಲಾ ಮಾಡಿದಂಥವ್ರು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಏನಿತ್ತು, ಆ ಅವಧಿನಲ್ಲಿ ಎಷ್ಟರ ಮಟ್ಟಕ್ಕೆ NBFCs ಕೊಡಬೇಕು, NBFCs ಅಕಸ್ಮಾತ್ ಕ್ರಾಸ್ ಮಾಡಿದ್ರೆ ಅವರು ಲೈಸೆನ್ಸ್ನ ರದ್ದು ಮಾಡಬೇಕು ಅಂತೇಳಿ RBIಗೆ ಬರೆದಿತ್ತು. ಆ ರೀತಿ ಎಲ್ಲ ಆಯಿತು. ಆದರೆ ಈ ಗೃಹ ಸಚಿವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಎಷ್ಟು ರಿವ್ಯೂ ಮೀಟಿಂಗ್ಸ್ ಮಾಡಿದ್ದಾರೆ, ಅತ್ಯಂತ ಪ್ರಮುಖವಾದಂಥ ವಿಚಾರ ಈಗ ಹೇಳ್ತಾ ಇದ್ದೀನಿ. ಆಪಾದನೆ ಏನು ಅಂದರೆ, ಅಧಿಕಾರ ವಹಿಸ್ಕೊಂಡ್ಮೇಲೆ ಗೃಹ ಸಚಿವರು ಎಷ್ಟು ರಿವ್ಯೂ ಮೀಟಿಂಗ್ಗಳನ್ನ DCP ಲೆವೆಲ್ಗಳಲ್ಲಿ ಮಾಡಿದ್ದಾರೆ, DIG ಲೆವೆಲಲ್ಲಿ ಮಾಡಿದ್ದಾರೆ, IG ಲೆವೆಲಲ್ಲಿ ಮಾಡಿದ್ದಾರೆ, ADGP ಲೆವೆಲಲ್ಲಿ ಮಾಡಿದ್ದಾರೆ. ಅದರದ್ದು ಒಂದು ಪಟ್ಟಿ ಬಿಡುಗಡೆ ಮಾಡಲಿ. ಒಂದು. ಎರಡನೇದು, ಈ ADGP ಏನಿದ್ದಾರೆ ಮತ್ತು DG ಏನಿದ್ದಾರೆ, ಇವರು ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಆಯಿತು, ಇವರು ಒಂದು ಕಡೆಗಾದರೆ ಮುಖ್ಯಮಂತ್ರಿಗಳು ಗೃಹ ಇಲಾಖೆಯಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಬ್ಯೂರೋ ಅವ್ರ ಹತ್ರ ಇದೆ. ಆದರೆ ಮುಖ್ಯಮಂತ್ರಿಗಳು ಈ ಲಾ ಆ್ಯಂಡ್ ಆರ್ಡರ್ ವಿಚಾರಗಳು ಬಂದಾಗ ಎಷ್ಟು ರಿವ್ಯೂ ಮೀಟಿಂಗ್ಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿ. ಈಗ ತಾವು ನೋಡಿದ್ರಿ ನಿನ್ನೆ ಮಂಗಳೂರಲ್ಲಿ ಘಟನೆ ಏನಾಯಿತು. ಮಂಗಳೂರಲ್ಲಿ ಯಾವುದೋ ಒಂದು ಮಸಾಜ್ ಪಾರ್ಲರ್ ನಡೆಸ್ತಿದ್ದಾನೆ ಅಂತ ಹೇಳಿದ್ರೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾರೆ, ಅದು ತಪ್ಪೇ. ಆದರೆ ವಿಚಾರ ಏನಂದರೆ, ಮಸಾಜ್ ಪಾರ್ಲರ್ ಹೆಂಗೆ ನಡೆಸ್ತಾನೆ, ಏನಕ್ಕೆ ನಡೆಸ್ತಾನೆ ಮಸಾಜ್ ಪಾರ್ಲರು ಅಂದರೆ, DCPಗೆ ದುಡ್ಡು ಬೇಕು, ಇನ್ಸ್ಪೆಕ್ಟರ್ಗೆ ದುಡ್ಡು ಬೇಕು, ACPಗೆ ದುಡ್ಡು ಬೇಕು. ಏನಕ್ಕೆ ದುಡ್ಡು ಬೇಕು? ಗೃಹ ಸಚಿವರು ಕೊಡಕ್ಕೆ. ಹಾಗಂತ ನೈತಿಕ ಪೊಲೀಸ್ಗಿರಿನ ತಾವು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ತಾವು ಅದನ್ನ ಸಮರ್ಥಿಸ್ಕೊಳ್ತಿದ್ದೀರಾ? ಈ ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿನ ತಾವು ಸಮರ್ಥಿಸ್ಕೊಳ್ತೀರಾ? ನಾನು ಯಾವುದೇ ನೈತಿಕ ಪೊಲೀಸ್ಗಿರಿನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಅವ್ರಿಗೆ ಅಕಸ್ಮಾತ್ ಕನ್ಸರ್ನ್ ಇದ್ದಿದ್ರೆ ಅವ್ರು ಹೋಗ್ಬಿಟ್ಟು ಲೋಕಾಯುಕ್ತಕ್ಕೆ ಕೊಡಬೇಕಿತ್ತು. ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿಲ್ಲ, ಬೇಡ. ನಿಮಗೆ ಒಂದು ಸಿಸ್ಟಮ್ ಇದೆ, ಭಾರತದಲ್ಲಿ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ಹೋಗಬೇಕು ಅನ್ನೋದು ನನ್ನ ಸಜೆಷನ್ನು. ನಿನ್ನೆ ನಾನು ಒಂದು ಇಂಗ್ಲೀಷ್ ಬೈಟಿಗೆ ಕೊಡಬೇಕಾದ್ರೂ ಸಹ ಕ್ಲಿಯರಾಗಿ ಹೇಳಿದ್ದೀನಿ. ಆದರೆ ಅತ್ಯಂತ ಪ್ರಮುಖವಾದದ್ದು, ಈ ಸರ್ಕಾರ ಅಸಮರ್ಥವಾಗಿದೆ, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಈ ಸರ್ಕಾರಕ್ಕೆ ನೈತಿಕತೆ ಕಳ್ಕೊಂಡ್ಬಿಟ್ಟಿದೆ, ಮ್ಯಾಂಡೇಟ್ ಕಳ್ಕೊಂಡಿದೆ. ಇವತ್ತು ಚುನಾವಣೆ ನಡೆದ್ರೆ, ಅಕಸ್ಮಾತ್ ಚುನಾವಣೆ ನಡೆದ್ರೆ ಡಿಸಾಲ್ವ್ ಮಾಡಿಬಿಟ್ಟು ಹೋದರೆ 40 ಸೀಟು ಕ್ರಾಸ್ ಮಾಡೋದಿಲ್ಲ. ನಿಮ್ಮಲ್ಲೂ ಜಗಳ ಇದೆ, ನಿಮ್ಮಲ್ಲೂ ಕಿತ್ತಾಡ್ತಿದ್ದಾರೆ. ಅದು ನಾನು ಮಾತಾಡ್ತೀನಿ, ನಾನು ನಿಮ್ಮ ಹತ್ರ ಬರ್ತೀನಿ ನಾನು.